ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಕ್ಕಾಗಿ ಎಸ್ಐಟಿ ಶೋಧ ಮುಂದುವರೆಸಿದೆ. ದೂರುದಾರ ಹೊಸ ಜಾಗ ತೋರಿಸ್ತಾ ಇದ್ದ ಹಾಗೆ ತನಿಖಾ ತಂಡ ಹುಡುಕಾಟ ಮುಂದುವರಿಸ್ತಾ ಇದೆ. ಅನಾಮಿಕ ಹೇಳಿದಂತೆ ರತ್ನಗಿರಿ ಬೆಟ್ಟದಲ್ಲೂ ಕೂಡ ಶೋಧ ನಡೆಸಿದಂತ ತಂಡಕ್ಕೆ ಏನೇನೂ ಸಿಕ್ಕಿಲ್ಲ. ರಸ್ತೆ ಬದಿ ಕುತೂಹಲದಿಂದ ನೆರೆದಿರುವ ಜನ, ಪೊಲೀಸ್ ಸರ್ಪಗಾವಲು, ಕಾಡಿನೊಳಗೆ ಬೀಡು ಬಿಟ್ಟಿರುವ ವಿಶೇಷ ತನಿಖಾ ತಂಡ, ಒಳಗೆ ಏನ್ ನಡೀತಾ ಇದೆ ಯಾರಿಗೂ ಕಾಣದಂತೆ ಹಸಿರು ಪರದೆ. ಇದೆಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಅಸ್ಥಿಪಂಜರ ಶೋಧದ ಕಾರ್ಯಾಚರಣೆ ದೃಶ್ಯಗಳು. ಹನ್ನೊಂದು ದಿನ 17 ಸ್ಥಳ, ಒಂದು ಕಡೆ ಮಾತ್ರ ಅಸ್ಥಿಪಂಜರ ಪತ್ತೆ. ದಿನಕ್ಕೊಂದು ಹೊಸ ಜಾಗ ತೋರಿಸ್ತಾ ಇರುವ ದೂರುದಾರ. ರೋಚಕ, ಪ್ರತಿದಿನ ಕುತೂಹಲ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರಾರು ಜನ ಶವ ಹೂತು ಹಾಕಿದ್ದೇನೆ ಎಂಬ ಅನಾಮಿಕನ ದೂರು ಆಧರಿಸಿ ಎಸ್ಐಟಿ ತಂಡ ಕಳೆದ 11 ದಿನಗಳಿಂದ ಹುಡುಕಾಟ ನಡೆಸ್ತಾ ಇದೆ. ದೂರುದಾರ ಶವಗಳನ್ನ ಹೂತಿದ್ದಾಗಿ ನೇತ್ರಾವತಿ ನದಿ ತೀರದಲ್ಲಿ ಒಟ್ಟು 13 ಜಾಗಗಳನ್ನ ಗುರುತಿಸಿದ್ದ. ಆದ್ರೆ 13 ಸ್ಥಳಗಳ ಪೈಕಿ ನಂಬರ್ 6ನೇ ಜಾಗದಲ್ಲಿ ಮಾತ್ರ ಮಾನವನ ಅಸ್ಥಿಪಂಜರವೂ ಸಿಕ್ಕಿತ್ತು. ಇನ್ನು 11 ಪಾಯಿಂಟ್ ಸಮೀಪ ಮರದ ಕೆಳಗೆ ಭೂಮಿಯ ಮೇಲೇನೆ ಅಸ್ಥಿಪಂಜರವೊಂದು ದೊರೆತಿತ್ತು. ಈ ಜಾಗವನ್ನ 11A ಅಂತ ಗುರುತಿಸಿ ಎಸ್ಐಟಿ ಶೋಧ ನಡೆಸಿತ್ತು. ಆದ್ರೆ ಭೂಮಿ ಅಗೆದಾಗ ಅಲ್ಲಿ ಏನೂ ಸಿಕ್ಕಿರ್ಲಿಲ್ಲ. ಉಳಿದಂತೆ 12 ಪಾಯಿಂಟ್ ನಲ್ಲಿ ಅಸ್ಥಿಪಂಜರ ಇರಲಿ, ತುಂಡು ಮೂಳೆ ಕೂಡ ಸಿಕ್ಕಿರ್ಲಿಲ್ಲ. ನೇತ್ರಾವತಿ ನದಿ ತೀರ ಆಯ್ತು, ರತ್ನಗಿರಿ ಬೆಟ್ಟದಲ್ಲಿ ಶೋಧ. ಹೊಸ ತಿರುವು ಎಂಬಂತೆ ದೂರುದಾರ ಹೊಸ ಜಾಗಗಳನ್ನ ತೋರಿಸ್ತಾ ಇದ್ದು ಅಲ್ಲೂ ಅಸ್ಥಿಪಂಜರಕ್ಕೆ ಹುಡುಕಾಟ ನಡೆಸಲಾಗ್ತಾ ಇದೆ. 10ನೇ ದಿನವಾದ ಶುಕ್ರವಾರ ಬೋಳಿಯಾರು ಕಾಡಿನಲ್ಲಿ ಎಸ್ಐಟಿ ತಂಡ 14 ಮತ್ತು 15ನೇ ಪಾಯಿಂಟ್ ಗುರುತಿಸಿತ್ತು. ಅಲ್ಲೂ ಕೂಡ ಅಗೆದು ಬಗೆದು ಶೋಧ ನಡೆಸಿತ್ತು. ಆದ್ರೆ ಯಾವ ಕುರುಹು ಸಿಕ್ಕಿರಲಿಲ್ಲ. ಇನ್ನು 11ನೇ ದಿನವಾದ ನಿನ್ನೆ ಎಸ್ಐಟಿ ತಂಡ ನೇತ್ರಾವತಿ ನದಿ ತೀರದ ಬದಲಿ ಬಾಹುಬಲಿ ಬೆಟ್ಟಕ್ಕೆ ಎಂಟ್ರಿ ಕೊಟ್ಟಿತ್ತು. ಬಾಹುಬಲಿ ಮೂರ್ತಿ ಇರುವ ಕೂಗಳತೆ ದೂರದಲ್ಲೇ ದೂರುದಾರ ತೋರಿಸಿದ ಜಾಗದಲ್ಲಿ 16 ಮತ್ತು 16A ಅಂತ 2 ಸ್ಥಳ ಗುರುತು ಮಾಡಿತ್ತು. ಗಮನಿಸಬೇಕಾದ ಅಂಶ ಅಂದ್ರೆ ಇದೇ ರತ್ನಗಿರಿಯಲ್ಲಿ ಹಲವು ಬದಲಾವಣೆಯಾಗಿವೆ. ಬಾಹುಬಲಿ ಮಹಾಮಸ್ತಾಭಿಷೇಕದ ವೇಳೆ ರಸ್ತೆ, ವಿದ್ಯುತ್ ಸಂಪರ್ಕ ಸೇರಿದಂತೆ ಹಲವು ಮಾರ್ಪಾಡುಗಳಾಗಿವೆ. ಇದೇ ಜಾಗದಲ್ಲಿ ನಿನ್ನೆ ಸಂಜೆವರೆಗೂ ಕಾರ್ಯಾಚರಣೆ ನಡೆಯಿತು. ಭೂಮಿ ಅಗೆಯುವಾಗ ಬಂಡೆಯೊಂದು ಅಡ್ಡ ಬಂದಿತ್ತು. ಜೆಸಿಬಿಯಿಂದ ಬಂಡೆ ಸರಿಸಿ ಉತ್ಖನನ ಮಾಡಲಾಯಿತು. ಹೊಸದಾಗಿ ಗುರುತಿಸತಕ್ಕಂಥ ಪಾಯಿಂಟ್ ನಂಬರ್ 16ರಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಈವರೆಗೂ 5 ಅಡಿ ಆಳ ಮತ್ತು 5 ಅಡಿ ಅಗಲಕ್ಕೆ ಉತ್ಖನನ ಕಾರ್ಯ ಆಗ್ತಾ ಇದೆ. ಗಮನಿಸಬಹುದು, ಹಿಟಾಚಿ ಯಂತ್ರ ಎಂದೇ ಆ ಒಂದು ಯಂತ್ರದ ಸಹಾಯದಿಂದ ಉತ್ಖನನ ಕಾರ್ಯ ಆಗ್ತಾ ಇದೆ. ಜೋರು ಮಳೆ ನಡುವೆನೂ ಕಾರ್ಮಿಕರು 2 ಕಡೆನೂ ನಿನ್ನೆ 10 ಅಡಿಗೂ ಹೆಚ್ಚು ಭೂಮಿ ಅಗೆದು ಹುಡುಕಾಟ ನಡೆಸಿದ್ರು. ಆದ್ರೆ ಅಲ್ಲೂ ಕೂಡ ಏನೊಂದೂ ಸಿಕ್ಕಿಲ್ಲ. ಸದ್ಯ 2.5 ಗಂಟೆಯಿಂದ ಈ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಿಂದ ಮಾನವನ ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಿಂದ ಕುರುಗಳು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇದೆ. 13ನೇ ಪಾಯಿಂಟ್ ಅಗೆಯದೆ ಉಳಿಸಿಕೊಂಡಿರುವ ಎಸ್ಐಟಿ. ಇಂದು ಭಾನುವಾರ ಬಿಡುವು, ನಾಳೆಯಿಂದ ಮತ್ತೆ ಹುಡುಕಾಟ. ಭಾರಿ ಸಂಚಲನಕ್ಕೆ ಕಾರಣವಾಗಿರೋದು 13ನೇ ಪಾಯಿಂಟ್. ಯಾಕಂದ್ರೆ ಇದೇ ಜಾಗದಲ್ಲಿ ಹೆಚ್ಚು ಶವಗಳನ್ನ ಹೂತು ಹಾಕಿದ್ದಾಗಿ ದೂರುದಾರ ಹೇಳಿದ್ದಾನೆ. ಆದ್ರೆ ಕಿಂಡಿ ಅಣೆಕಟ್ಟು ಸಮೀಪದಲ್ಲೇ ಇರುವ ಕಾರಣ ಇಲ್ಲಿ ಅಗೆಯುವ ಕೆಲಸಕ್ಕೆ ಮುಂದಾಗಿಲ್ಲ. ಇಲ್ಲಿ ಜಿಪಿಆರ್ ಮೂಲಕ ಶೋಧ ನಡೆಸುವ ಸಾಧ್ಯತೆ ಇದೆ. ಹೀಗಾಗಿ ಹಗಲು ರಾತ್ರಿ 13ನೇ ಪಾಯಿಂಟ್ಗೆ ಪೊಲೀಸ್ ಭದ್ರತೆ ಹಾಕಲಾಗಿದೆ. ಇವತ್ತು ರಜೆ ಇರುವ ಕಾರಣ ಬಿಡುವು ನೀಡಲಾಗಿದೆ. ನಾಳೆ 13ನೇ ಪಾಯಿಂಟ್ ನಲ್ಲಿ ಶೋಧಕ್ಕೆ ಅಧಿಕಾರಿಗಳು ಮುಂದಾಗ್ತಾರಾ, ಇಲ್ಲ ದೂರುದಾರ ಮತ್ಯಾವುದಾದ್ರೂ ಹೊಸ ಜಾಗ ತೋರಿಸ್ತಾನ ಅನ್ನೋದು ಕುತೂಹಲ ಹುಟ್ಟಿಸಿದೆ. ಅಶೋಕ್ ಜೊತೆ ಪೃಥ್ವಿರಾಜ್, ಬೊಮ್ಮನಕೆರೆ, TV9 ಬೆಂಗಳೂರು.